ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಒಂದೊಂದು ದಿನವೂ ಅನುಗ್ರಹಿಸಲ್ಪಡುತ್ತಿದ್ದೇವೆ. ದೇವರ ವಾಕ್ಯವನ್ನು ಆಲಿಸಿ ಸ್ವೀಕರಿಸಿ ಪ್ರಾರ್ಥಿಸುವಾಗ ನಮಗೆ ಇರುವ ಅನುಗ್ರಹಗಳು ಇಮ್ಮಡಿಯಾಗುವ ಒಂದು ದೇವರ ಅನುಭವ ನಮಗೆ ಉಂಟಾಗುತ್ತಿದೆ ಎಂದು ಈ ಶುಶ್ರೂಷೆಯಲ್ಲಿ ಭಾಗವಹಿಸುವ ವಿಶ್ವಾಸಿಗಳು ಹೇಳುತ್ತಿದ್ದಾರೆ. ನಮ್ಮ ಮೇಲೆ ಉಂಟಾಗುವ ದೇವರ ಅನುಗ್ರಹಗಳು 100ರಷ್ಟು ಜಾಸ್ತಿಯಾಗಲು ಆಗಿದೆ ನಾವು ದೇವರ ವಾಕ್ಯವನ್ನು ಆಲಿಸುವುದು, ಪ್ರಾರ್ಥಿಸುವುದು. ಈ ವಾಕ್ಯ ಆಲಿಸುವ ಎಲ್ಲರನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ಇಂದು ಪ್ರಥಮ ಬಾರಿಗೆ ದೇವರ ವಾಕ್ಯವನ್ನು ಆಲಿಸುವವರು ಇರಬಹುದು. ಬಹಳ ಸಮಸ್ಯೆಯಾಗಿದೆ, ನನಗೆ ಮುಂದೆ ಹೋಗಲು ದಾರಿಯೂ ಕಾಣುತ್ತಿಲ್ಲ ಎಂದು ಯೋಚಿಸಿ ವಾಕ್ಯವನ್ನು ಆಲಿಸುವವರು ಇದ್ದಾರೆ. ನನ್ನ ರೋಗ ಗುಣವಾಗುತ್ತಿಲ್ಲವಲ್ಲ, ಈ ಜಗಳ ಮನಸ್ತಾಪ ನಿಲ್ಲುತ್ತಿಲ್ಲವಲ್ಲ ಎಂದು ಯೋಚಿಸಿ ಮಕ್ಕಳನ್ನು ನೆನೆಸಿ ಕಣ್ಣೀರಿನಿಂದ ದೇವರ ವಾಕ್ಯವನ್ನು ಆಲಿಸುವವರು ಇದ್ದಾರೆ. ಯೇಸುವಿನಲ್ಲಿ ಎಲ್ಲರನ್ನು ಪ್ರೀತಿಸಿ ಪ್ರಾರ್ಥಿಸುತ್ತೇನೆ. ಈ ವಾಕ್ಯ ಹೇಳುವ ಈ ಅನುಗ್ರಹ ಎಂಬ ಪುಣ್ಯ ಭೂಮಿಯಲ್ಲಿ ಬಂದು ಸಾಕ್ಷಿಯಾಗಿ ನಿಮಗೆ ಹೇಳಲು ಸಾಧ್ಯವಾಗುತ್ತದೆ. ದೇವರ ಚಿತ್ತದ ಪ್ರಕಾರ ತಕ್ಕ ಸಮಯಕ್ಕೆ ಬರಲು ಖಂಡಿತವಾಗಿಯೂ ಸಾಧ್ಯ. ಹಲ್ಲೆಲೂಯಾ, ಆಮೆನ್. ಇಂದು ನಾವು ಆಲಿಸುವ ವಾಕ್ಯ ಯೋವಾನನ ಶುಭ ಸಂದೇಶ 21ನೇ ಅಧ್ಯಾಯ 15ರಿಂದ 17ರವರೆಗೆ ವಾಕ್ಯಗಳು. ವಾಕ್ಯವನ್ನು ಆಲಿಸೋಣ. ಅವರೆಲ್ಲರ ಊಟವಾದ ಮೇಲೆ ಯೇಸು ಸಿಮೋನ ಪೇತ್ರನನ್ನು ನೋಡಿ, ಯೋವಾನನ ಮಗನಾದ ಸಿಮೋನನೇ, ಇವರಿಗಿಂತಲೂ ಹೆಚ್ಚಾಗಿ ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಿದರು. ಅದಕ್ಕೆ ಪೇತ್ರನು, ಹೌದು ಪ್ರಭು, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ನೀವೇ ಬಲ್ಲಿರಿ ಎಂದನು. ಯೇಸು ಅವನಿಗೆ, ನನ್ನ ಕುರಿಮರಿಗಳನ್ನು ಮೇಯಿಸು ಎಂದರು. ಯೇಸು 2ನೇ ಬಾರಿ ಯೋವಾನನ ಮಗನಾದ ಸಿಮೋನನೇ, ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಲು, ಹೌದು ಪ್ರಭುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆಂದು ನೀವೇ ಬಲ್ಲಿರಿ ಎಂದು ಮರುನುಡಿದನು. ಯೇಸು ಅವನಿಗೆ, ನನ್ನ ಕುರಿಗಳನ್ನು ಕಾಯಿ ಎಂದರು. 3ನೇ ಬಾರಿಯೂ ಯೇಸು ಯೋವಾನನ ಮಗನಾದ ಸಿಮೋನನೇ, ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಿದರು. ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಯೇಸು 3ನೇ ಬಾರಿ ಕೇಳಿದ್ದನ್ನು ಕಂಡು ಪೇತ್ರನು ನೊಂದುಕೊಂಡನು. ಪ್ರಭುವೇ, ನಿಮಗೆ ಎಲ್ಲವೂ ತಿಳಿದಿದೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ನಿಮಗೆ ತಿಳಿದಿದೆ ಎಂದು ಹೇಳಿದನು. ಅದಕ್ಕೆ ಯೇಸು, ನನ್ನ ಕುರಿಗಳನ್ನು ಮೇಯಿಸು. ಪ್ರಿಯರೇ, ದೇವರನ್ನು ಪ್ರೀತಿಸುವವರು ನಾವಾಗಿದ್ದೇವೆ. ಅದಕ್ಕಾಗಿ ಆಗಿದೆ ನಾವು ಬೆಳಗ್ಗೆ ಎದ್ದು ದೇವರ ವಾಕ್ಯವನ್ನು ಆಲಿಸುವುದು, ಬರೆದು ಇಡುವುದು, ಅನೇಕರಿಗೆ ಕಳಿಸಿಕೊಡುವುದು. ದೇವರನ್ನು ಪ್ರೀತಿಸುವವರು, ಗೌರವಿಸುವವರು ನಾವಾಗಿದ್ದೇವೆ. ಪ್ರಿಯರೇ, ದೇವರನ್ನು ಪ್ರೀತಿಸುತ್ತೇನೆ 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 ಎಂದು ಹೇಳಿದ ಪೇತ್ರನನ್ನು ಎಷ್ಟು ಉನ್ನತ ಸ್ಥಾನಕ್ಕೆ ತಲುಪಿಸಿದರು ದೇವರು ಎಂದು ನಿಮಗೆ ಗೊತ್ತೇ? 1ನೇ ಸ್ಥಾನಕ್ಕೆ ಆಗಿದೆ. 1ನೇ ಪೇತ್ರ ಎಂದು ಅವರ ಹೆಸರು. ದೇವರನ್ನು ಪ್ರೀತಿಸುವವರನ್ನು ದೇವರು 1ನೇ ಸ್ಥಾನಕ್ಕೆ ತಲುಪಿಸುತ್ತಾರೆ. ಇಂದು ನೀವು ಅನೇಕರ ಹಿಂದೆ ಇರಬಹುದು, ಸಂಪತ್ತಿನ ವಿಷಯದಲ್ಲೂ ವಿದ್ಯಾಭ್ಯಾಸದ ಕಾರ್ಯದಲ್ಲೂ. ಆದರೆ ಇಂದು ಆ ಕುಂದುಕೊರತೆಯಲ್ಲಿ ನಿಂತು ವಿಶ್ವಾಸದಲ್ಲಿ ಹೇಳಿ, ಪ್ರಭುವೇ, ನಾನು, ನನ್ನ ಕುಟುಂಬವು ನಿಮ್ಮನ್ನು ತುಂಬಾ 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 ಪ್ರೀತಿಸುತ್ತೇವೆ ಎಂದು ಹೃದಯದಿಂದ ಇದನ್ನು ಹೇಳಲು ನಿಮಗೆ ಸಾಧ್ಯವೇ? ದೇವರೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ 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 ಎಂದು. ಇದೊಂದು ಶಕ್ತವಾದ ಪ್ರಾರ್ಥನೆಯಾಗಿದೆ. ಇಟ್ ಈಸ್ ಎ ಗ್ರೇಟ್ ಪ್ರೇಯರ್. ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ನಿಮ್ಮ ಪವಿತ್ರಾತ್ಮರನ್ನು ಸ್ವೀಕರಿಸುತ್ತೇನೆ, ನಿಮ್ಮ ವಾಕ್ಯವನ್ನು ಪೂರ್ಣ ಮನಸ್ಸಿನಿಂದ ಸ್ವೀಕರಿಸುತ್ತೇನೆ. ಈ ವಾಕ್ಯದಲ್ಲಿ ನಾನು, ನನ್ನ ಕುಟುಂಬವು ಆಶ್ರಯಿಸುತ್ತೇವೆ. ಸ್ವರ್ಗದ ಕೀ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ಹೇಳಿದ ಪೇತ್ರನ ಕೈಯಲ್ಲಿ ಆಗಿದೆ, ದೇವರು ಒಪ್ಪಿಸಿಕೊಟ್ಟಿತ್ತು. ಈ ಪೇತ್ರನು ನಡೆಯುವ ದಾರಿಯಲ್ಲಿ ರೋಗಿಗಳನ್ನು ತಂದು ಮಲಗಿಸುತ್ತಿದ್ದರು. ಪೇತ್ರನ ಕೈಯ ಆಶೀರ್ವಾದಕ್ಕೆ ಮಾತ್ರವಲ್ಲ, ದಾರಿಯಲ್ಲಿ ಹೋಗುವಾಗ ಪೇತ್ರನ ಬೆಟ್ಟೆಯ ನೆರಳಾದರೂ ಬಿದ್ದರೆ ಸೌಖ್ಯವಾಗುತ್ತದೆ ಎಂಬ ವಿಶ್ವಾಸದಲ್ಲಿ. ಪ್ರಿಯರೇ, ಯೇಸು ಸ್ವಾಮಿಯನ್ನು ಪ್ರೀತಿಸುತ್ತೇನೆ ಎಂದು ಹೇಳಿದ ಪೇತ್ರನನ್ನು ದೇವರು ಉನ್ನತ ಸ್ಥಾನಕ್ಕೆ ಏರಿಸಿದ್ದರು. ಯೇಸು ಸ್ವಾಮಿಯನ್ನು ಪ್ರೀತಿಸುತ್ತೇನೆ ಎಂದು 3 ಬಾರಿ ಹೇಳಿದ ಆ ವ್ಯಕ್ತಿಯ ನೆರಳಿಗೆ ಸಮೇತ ಬೆಲೆ ಉಂಟಾಯಿತು, ಅದ್ಭುತವಾಯಿತು. ಅಷ್ಟು ದೊಡ್ಡ ಅನುಗ್ರಹವಾಗಿದೆ ಯೇಸು ಸ್ವಾಮಿ ಪೇತ್ರನಿಗೆ ನೀಡಿದ್ದು.
ಆತ್ಮದಿಂದ ಸತ್ಯದಿಂದ ಹೇಳಿದ ಪೇತ್ರನ ತರ ನಾವು ಸಹ ದೇವರನ್ನು ಪ್ರೀತಿಸುವುದಾದರೆ ನಮ್ಮ ಜೀವನಕ್ಕೆ ದೇವರು ಒಂದು ಅದ್ಭುತ ಬೆಲೆಯನ್ನು ನೀಡುತ್ತಾರೆ. ಅನೇಕರ ಮುಂದೆ ಬೆಲೆ ಇರುವ, ಗೌರವವಿರುವ, ಅನುಗ್ರಹವಿರುವ ವ್ಯಕ್ತಿಗಳಾಗಿ ನಾವು ಬದಲಾಗುತ್ತೇವೆ. ನಿಮ್ಮ ನೆರಳಿಗೆ ಸಮೇತ ಬೆಲೆ ಉಂಟಾಗುತ್ತದೆ. ಹಲ್ಲೆಲೂಯಾ, ಆಮೆನ್. ಪ್ರಿಯರೇ, ವಿಶ್ವಾಸದಿಂದ ಪ್ರಭುವೇ, ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ, ಗೌರವಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ ಎಂದು ಹೇಳಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ, ಆಮೇನ್.